जी हाँ नाजरीन, बड़े ही इंतहाई अफसोस के साथ दिल दहला देने वाला वाक़या कोई क्यों ना हो, इंसानियत का तकाज़ा यही है कि इस अलमनाक वाक़े से हर किसी को गम और दुआ करने की ज़रूरत है। नाजरीन, कोला ज़िला मुलबागल ताल्लुक़ कुत्तूर के मोरारजी देसाई रिहायशी स्कूल से 45-46 तालिबात सैर तफरीह के लिए भटकल के मुर्देश्वर पहुँचे। इनमें से 7 तालिबात समंदर के पानी में खेलने के लिए उतरी। इन मासूम तालिबात को क्या पता था कि हाँ इनकी मौत है, या इनको समझ नहीं थी, लेकिन स्कूल के असातिज़ा को तो समझ थी कि समंदर के इतने करीब क्यों जाने दिया। 15 और 16 साल की 4 तालिबात समंदर में डूब गई। इनमें से एक लाश को बरामद कर ली गई, जबकि 3 लापता। बाकी की 3 तालिबात को मकामी माहिरों की मदद से बचा लिया गया। शदीद ज़ख्मी होने की वजह से अस्पताल मुंतकिल किया गया। शाम अंधेरा होने की वजह से बाकी 3 तालिबात की तलाश दुश्वारी हुई। दूसरे दिन सवेरे समंदर में तलाश करके 3 तालिबात की लाशों को बरामद कर लिया गया। है अफसोस, हादसे की इत्तला मिलते ही भटकिल के असिस्टेंट कमिश्नर डॉक्टर नैना और डॉक्टर तहसीलदार डॉक्टर अशोक भट्ट जाए वक़ू पर पहुँच गए, मज़ीद सहूलियत फराहम की। वज़ीर आला सिद्धरामैया ने मरने वाली तालिबात के अहल खाना को 5 लाख रुपये मुआवजा देने का ऐलान किया और मुलबागल मकामी रुकन असम्बली मंजू ने अफसोस जाहिर की और स्कूल असातिज़ा के ख़िलाफ़ कानूनी कार्रवाई करते हुए सरकारी स्कूल के असातिज़ा को मुअत्तल कर दिया गया है। इस बात की इत्तला देते हुए मकामी मुलबागल के समाजी कारकुन मोहम्मद इस्माइल ने इंतहाई अफसोस का इजहार किया। वज़ीर आला का ऐलान, मरने वाले अहल खाना को 5 लाख रुपये मुआवजा दिया जाए, इससे कई ज़्यादा नाजरीन इन तालिबात की ज़िंदगी अनमोल है। असातिज़ा की लापरवाही का नतीजा 4 ज़िंदगियाँ मौत की घाट उतरते हुए देखने को मिला। सदाए हिंद उर्दू, मैं हूँ इम्तियाज़ुल्लाह खान काशवी। ಮಂಗಳವಾರ ದಿನಾಂಕ 10/12/2024 ನಮ್ಮ ಮುಳಬಾಗಿಲು ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಮುಖ್ಯ ಉಪಾಧ್ಯಾಯರು ಈ ಒಂದು ಪ್ರವಾಸಕ್ಕೆ ತೆರಳುತ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರಕ್ಕೆ ಅವರು ಭೇಟಿ ನೀಡ್ತಾರೆ. ಸಂಜೆ 4:15 5:15 ಸಮಯದಲ್ಲಿ ಅವರು ಸಮುದ್ರದಲ್ಲಿ ಆಡೋದಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ವಿದ್ಯಾರ್ಥಿ ಶರಾವಂತಿ ಎನ್ನುವಂಥ ವಿದ್ಯಾರ್ಥಿ ನೀರಲ್ಲಿ ಮುಳುಗಿ ಅವರು ಸಾವನ್ನಪ್ಪಿರ್ತಾರೆ. 3 ವಿದ್ಯಾರ್ಥಿಗಳು ನೀರಲ್ಲಿ ಮುಳುಗಿ ನಂತರ ಗಾಯಾಳುಗಳಾಗಿ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಟ್ರೀಟ್ಮೆಂಟ್ ನಡೀತಾ ಇದೆ. ಯಾವುದೇ ರೀತಿಯಾದಂತಹ ಅಪಾಯದಿಂದ ಪಾರಾಗಿರ್ತಾರೆ. ಮತ್ತು 3 ವಿದ್ಯಾರ್ಥಿಗಳು ನೀರಲ್ಲಿ ಮುಳುಗಿ ಕಾಣೆಯಾಗಿದ್ದಾರೆ. ಸೊ ಇವರ ಶೋಧ ಕಾರ್ಯ ಈಗಾಗಲೇ ಅಲ್ಲಿ ನಡೀತಾ ಇದೆ. ನಾನು ತಕ್ಷಣ ಜಿಲ್ಲಾಧಿಕಾರಿ ಉತ್ತರ ಕನ್ನಡ ಅವ್ರ ಜೊತೆ ಮಾತನಾಡಿದ್ದೀನಿ. SP ಅವರೇನಿದ್ದರು ಅವರ ಜೊತೆ ಸಹ ಮಾತನಾಡಿದ್ದೀನಿ. ನಮ್ಮ ಕೋಲಾರದಲ್ಲಿದ್ದಂಥ SP ಅವರು ನಾರಾಯಣರವರು ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ಜೊತೆಗೆ ಈ ವಿದ್ಯಾರ್ಥಿಗಳ ಒಂದು ಸುರಕ್ಷತೆಯನ್ನು ಗಮನದಲ್ಲಿಟ್ಕೊಳ್ಳದೆ ಅಲ್ಲಿ ಹೋಗಿದ್ದಂಥ ಟೀಚರ್ಸ್ ಮತ್ತು ಮುಖ್ಯ ಉಪಾಧ್ಯಾಯಿನಿ ಏನಿದ್ದಾರೆ ಶಶಿಕಲಾ, ಇವರ ಅಜಾಗರೂಕತೆಯಿಂದ ಈ ಒಂದು ಕೃತ್ಯ ನಡೆದಿದೆ. ಸೊ ಆದ್ದರಿಂದ ಈಗಾಗಲೇ ನಾನು ಕ್ರೈಸ್ ಜೊತೆ ED ಅವ್ರ ಜೊತೆ ಮಾತನಾಡಿ ಅವರು ಮುಖ್ಯ ಶಿಕ್ಷಕಿಯನ್ನು ಸಸ್ಪೆಂಡ್ ಮಾಡಿದ್ದಾರೆ. ಟೀಚರ್ಸ್ ಏನಿದ್ರು ಔಟ್ಸೋರ್ಸ್ ಟೀಚರ್ಸ್ ಇದ್ದರು ಅವರನ್ನು ತೆಗೆದುಹಾಕಿದ್ದಾರೆ. ಮತ್ತು ಮೃತ ಕುಟುಂಬಕ್ಕೆ ಈಗಾಗಲೇ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕ್ರೈಸ್ ವತಿಯಿಂದ ನೀಡಿದ್ದಾರೆ. ಅದನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮ ತಾಲೂಕಿನಲ್ಲಿಯೂ ಸಹ ನಮ್ಮ ತಹಸೀಲ್ದಾರ್ ಒಂದು ಕುಟುಂಬಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೊ ಹೀಗೆ ಜಿಲ್ಲಾಡಳಿತ ಪ್ರತಿಯೊಂದು ಹಂತದಲ್ಲಿಯೂ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡು ಅವರಿಗೆ ಬೇಕಾದಂಥ ಪರಿಹಾರ ಮತ್ತು ಚಿಕಿತ್ಸೆಗೆ ಸಹಕಾರಿಯಾಗ್ತಾ ಇದೆ. ಸೊ ಮುಂದೆ ನಾವು ಆ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಏನು ಉಳಿದಿದ್ದಾರೆ ಅವರಿಗೆಲ್ಲ ಕರ್ಕೊಂಡು ಬರೋದಕ್ಕೆ ಮತ್ತು ಶೋಧ ಕಾರ್ಯ ನಡೀತಾ ಇದೆ. ಶೋಧ ಕಾರ್ಯ ಮುಗಿದ ತಕ್ಷಣ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ.